ಸಹಜ ಕೃಷಿ ವ್ಯವಸ್ಥೆಯಲ್ಲಿ ಯಾವುದು ವೇಸ್ಟ್ ಅನ್ನೋ ವ್ಯವಸ್ಥೆ ಇರೋದಿಲ್ಲ ಇಲ್ಲಿ. ರೈತರುಗಳು ಏನು ಮಾಡ್ತಾರೆ ಅಂದರೆ ತೋಟ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ. ಅಂದರೆ ಅವ್ರೇನು ಮುಖ್ಯವಾದ ಬೆಳೆ ಕಾಣ್ತಾರೆ ಆ ಬೆಳೆ ಮಾತ್ರ ಕಾಣ್ತಾ ಇರಬೇಕು, ಬೇರೆ ಯಾವ ಬೆಳೆನೂ ಅವರು ಬೆಳೀಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ಇಲ್ಲಿ ನಮ್ಮ ಹಸ್ತಕ್ಷೇಪ ಕಮ್ಮಿ ಮಾಡಿದಷ್ಟು ಪರಿಸರ ತನ್ನಷ್ಟಕ್ಕೆ ತನಗೆ ಅವಶ್ಯಕ ಇರೋಂಥ ಬೆಳೆಗಳನ್ನು ವಸ್ತುಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತೆ ಅನ್ನೋಕ್ಕೆ ಇದೇ ಉದಾಹರಣೆ. ಯಾಕಂದರೆ ಸುಮ್ಮನೆ ಒಂದು ಸಣ್ಣ ಟ್ರೆಂಚ್ ಇದು. ಈ ಟ್ರೆಂಚ್ಗಳಲ್ಲೇ ನಾನಾ ವಿಧದ ಗಿಡಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಯಾವುದು ನಾನು ನೆಟ್ಟು ಬೆಳೆಸ್ತಾವಲ್ಲ ಇವು. ಇದು ಒಂದು ತಮಗೆ ಉತ್ತಮವಾದಂಥ ಸಹಜವಾದಂಥ ಒಂದು ಉದಾಹರಣೆ ಅಂತ ಅಂದ್ಕೊಳ್ತೀನಿ. ಮತ್ತು ತೋಟ ಅಂದರೆ ಹೇಳಿದೆ, ತೋಟ ಅಂದರೆ ಬರೀ ತೋಟನೂ ಅಲ್ಲ ಅಂತ, ಜೊತೆಗೆ ಈ ಅಲಂಕಾರಿಕ ಹೂವಿನ ಗಿಡಗಳನ್ನು ಸಹ ಅಲ್ಲಲ್ಲೇ ನಾನು ಹಾಕ್ಕೊಂಡಿದ್ದೀನಿ. ಆಯಾ ಸೀಸನ್ನಲ್ಲಿ ಬರುವಂಥ ಹೂವಿನ ಗಿಡಗಳು ಸಹ ಈ ತೋಟದಲ್ಲಿ ಬರೀ ಮನೆ ಹತ್ರನೇ ಏನು ಅಲಂಕಾರಿಕ ಮಾಡಬೇಕು, ಹೂವಿನ ಗಿಡಗಳು ಬೆಳಿಬೇಕು ಅಂತ ಏನಿಲ್ಲ. ನೀವು ಈ ತೋಟಕ್ಕೆ ಅಕಸ್ಮಾತ್ ಬಂದಾಗಲೂ ಉತ್ತಮವಾದಂಥ ಅಲಂಕಾರಿಕ ಗಿಡಗಳನ್ನು ತಾವು ನೋಡ್ಬೋದು. ಇಲ್ಲಿ ತಾವೇನು ಫೈರ್ ಬಾಲ್ ಅಂತ ಕರೀತಾರೆ, ಅದರದ್ದು ಅದರ ಹೆಸರು ಹಿಮಿಯಂಥಸ್ ಮಲ್ಟಿಫ್ಲೋರಾ ಅಂತ ಅದರ ಹೆಸರು. ಎಷ್ಟು ಸಹಜವಾಗಿ ಗುಂಪಾಗಿ ನನ್ನ ತೋಟದಲ್ಲಿ ನೀವು ವೀಕ್ಷಣೆ ಮಾಡ್ಬೋದು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ತೆಂಗಿನ ಮಧ್ಯೆ ಮಾವು ಸಹ ಇದೆ. 4 ತೆಂಗಿನ ಮರದ ಮಧ್ಯೆ ಒಂದೊಂದು ಮಾವನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಏನಾಗ್ತಾಯಿದೆ ಅಂತಂದರೆ, ಈ ತೆಂಗಿನ ಮರ ಸ್ವಲ್ಪ ಮೇಲಕ್ಕೆ ಹೋದಂಗೆ ಮಾವಿಗೆ ನೆರಳು ಜಾಸ್ತಿ ಆಗ್ತಾಯಿದೆ. ನೆರಳು ಜಾಸ್ತಿ ಅಂದಾಗೆ ಮಾವು ಸ್ವಲ್ಪ ಫಸಲು ಕಮ್ಮಿ ಆಗ್ತಾ ಹೋಗ್ತದೆ. ಇದು ಪ್ರಕೃತಿಯ ಗುಣ. ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ, ತೆಂಗಿನ ಮರ ಸ್ವಲ್ಪ ಮೇಲಕ್ಕೆ ಹೋಗಿದೆ. ಇದುವರೆಗೂ ಫಸಲು ಕೊಡ್ತಾಯಿತ್ತು. ಇನ್ನು ಮುಂದೆ ತೆಂಗಿನ ಮರ ಸ್ವಲ್ಪ ಮೇಲಕ್ಕೆ ಹೋದಾಗೆ ತೆಂಗಿನ ಮರದ ಗರಿಗಳು ಸ್ವಲ್ಪ ದೊಡ್ಡದಾಗ್ತಾ ಹೋಗ್ತವೆ. ಆಗ ಇಲ್ಲಿ ಒಂದು ರೀತಿಯ ನೆರಳು ಸೃಷ್ಟಿಯಾಗ್ತದೆ. ಅದಕ್ಕಾಗಿ ನಾನೀಗ ಮಾವು ಪೂರ್ತಿ ಒಂದೇ ಸತಿ ಕಮ್ಮಿ ಆದಾಗ ಮತ್ತೆ ಒದ್ದಾಡೋದು ಬದಲಿಗೆ ಸ್ವಲ್ಪ ಶೇಡ್ನಲ್ಲಿ ಬರುವಂಥ ಒಂದು ಬೆಳೆ ಇದೆ ತೋಟದಲ್ಲಿ, ಬಟರ್ ಫ್ರೂಟ್ ಅಥವಾ ಬೆಣ್ಣೆಹಣ್ಣು. ಈಗ ನಾನು ಮಾವು ಇಳುವರಿ ಕಮ್ಮಿ ಆಗೋಷ್ಟೊತ್ತಿಗೆ ಮತ್ತೆ ಬೇರೆ ಫಸಲು ಬರೋ ಥರ ಒಂದು ಅಥವಾ ಪ್ಲ್ಯಾನ್ ಮಾಡಿಕೊಂಡು ತಾವೇನು ನೋಡ್ತಾ ಇದ್ದೀರಿ, ಈ ಬಟರ್ ಫ್ರೂಟ್ಗಳನ್ನು ಸಹ ನಾನೀಗ ನೆಡ್ತಾ ಹೋಗ್ತಾಯಿದ್ದೀನಿ. ಮಾವು ಫಸಲು ಕಮ್ಮಿ ಆದ ತಕ್ಷಣ ಆಲ್ಟರ್ನೇಟ್ ಬೇಕು ಆಗುತ್ತೆ ನಮಗೆ ಉಪಬೆಳೆಯಾಗಿ. ಅದಕ್ಕಾಗಿ ನಾನೀಗ ಬಟರ್ ಫ್ರೂಟನ್ನು ನಾನು ಈಗ ಹಾಕ್ತಾಯಿದ್ದೀನಿ. ಅಕಸ್ಮಾತ್ ಮಾವು ಕಮ್ಮಿ ಆದಮೇಲೆ ಅದನ್ನ ನಾವು ತೆಗೆಯೋದು ಅನ್ನೋಕ್ಕಿಂತ ಟ್ರಿಮ್ ಮಾಡಿಕೊಂಡು ಅವನ್ನ ಉಳಿಸ್ಕೊಂಡು ಟ್ರಿಮ್ ಮಾಡಿಕೊಂಡು ಮಾವನ್ನ ಚಿಕ್ಕದು ಮಾಡಿಕೊಂಡು ಬಟರ್ ಫ್ರೂಟ್ನ ಸ್ವಲ್ಪ ದೊಡ್ಡದಾಗಿ ಬೆಳೆಯುವಂಥ ವ್ಯವಸ್ಥೆನ ನಾವು ಇಲ್ಲಿ ಮಾಡ್ಕೋಬೋದು. ಇಲ್ಲೇನು ನೋಡ್ತಾ ಇದ್ದೀರಿ, ಇದು ಗ್ಲೆರಿಸಿಡಿಯಾ ಅಂತ ಕರಿತೀವಿ ಇದನ್ನು. ಇದು ಗ್ಲೆರಿಸಿಡಿಯಾ ಅಂತ. ಇದರದ್ದು ಗ್ರೀಸ್ ದೇಶದಲ್ಲಿ ಮೂಲತಃ ಇದು ಗ್ರೀಸ್ ದೇಶದ್ದು. ಗ್ಲೆರಿ ಅಂತ ಅಂದರೆ ಇಲಿ, ಸಿಡಿಯಾ ಅಂತಂದರೆ ಪಾಷಾಣ ಅಂತ, ಇಲಿ ಪಾಷಾಣ. ನೀವೇನಿಗೆ ಕೇಳ್ಬೋದು, ಸೈನೈಡ್ ಸೂಸೈಡ್ ಅಂತ ಏನು ಸೈನೈಡ್ ಅಂತ ಕೇಳಿರ್ತೀರಿ. ಆ ಥರದ್ದು ಸಿಡಿಯಾ ಅಂತ, ಇಲಿ ಪಾಷಾಣ ಅಂತ ಇದರ ಹೆಸರು. ಅಲ್ಲಿ ಏನು ಮಾಡ್ತಿದ್ರು ಅಂತ, ಇದರ ತೊಗಟೆ ಮತ್ತು ಎಲೆಗಳನ್ನು ವಸ್ತುಗಳು, ಬೇರೆ ಆಹಾರದ ವಸ್ತುಗಳಲ್ಲಿ ಮಿಶ್ರಣ ಮಾಡಿ ಒಂದು ದಿವಸ ಇಟ್ಟು ಆಮೇಲೆ ಅದನ್ನು ಇಲಿಗಳು ಓಡಾಡೋಂಥ ಜಾಗದಲ್ಲಿ ಹಾಕಿ ಇಲಿಗಳು ತಿಂದು ಸಾಯ್ತವಂತೆ. ಅದಕ್ಕಾಗಿ ಇದನ್ನು ಗ್ಲೆರಿಸಿಡಿಯಾ ಅಂತ ಕರೀತಾರೆ. ಇದು ಆ ದೇಶದಿಂದ ನಮಗೆ ಬಳುವಳಿಯಾಗಿ ಬಂದಂಥ ಉತ್ತಮವಾದಂಥ ಸಸ್ಯ. ನೀವೇನು ನೋಡುತ್ತಾ ಇರೋ ಪಾರ್ಥೇನಿಯಮ್ಮು, ಯುಪಟೋರಿಯಾ ಅವೆಲ್ಲ ಕಾಟ ಕೊಡೋವಂಥ ಸಸ್ಯ. ಆದರೆ ಈ ಸಸ್ಯ ನಮಗೆ ತುಂಬ ಉತ್ಕೃಷ್ಟವಾಗಿ ಬಳುವಳಿಯಾಗಿ ಬಂದಂಥ ಸಸ್ಯ. ಇದು ಯಾವಾಗ ಬಂತು ಅಂದರೆ, ಯಾವಾಗ ನಮಗೆ ಈ ರಾಸಾಯನಿಕ ಗೊಬ್ಬರಗಳ ಪರಿಚಯ ಮಾಡಿದ್ರಲ್ಲ, ಅದೇ ಟೈಮ್ನಲ್ಲಿ ಸಾವಯವ ಗೊಬ್ಬರ ಬೇಕಾದ್ದರಿಂದ ಇದನ್ನು ಸಹ ಪರಿಚಯ ಮಾಡಿಕೊಡ್ತಾರೆ. ಇದನ್ನು ನಮ್ಮ ರೈತರ ಭಾಷೆಯಲ್ಲಿ, ಕನ್ನಡದಲ್ಲಿ ಇದನ್ನ ಗೊಬ್ಬರದ ಗಿಡ ಅಂತ ಕರೀತಾರೆ ರೈತರು, ಈ ಗ್ಲೆರಿಸಿಡಿಯಾವನ್ನು. ಯಾಕೆ ಗೊಬ್ಬರದ ಗಿಡ ಕರೀತಾರೆ ಅಂದರೆ, ನಮಗೆ ಸಿಗುವಂಥ 3 ರೀತಿಯ ಗೊಬ್ಬರ, ಏನು ಮಾರ್ಕೆಟ್ನಲ್ಲಿ ಏನು NPK ಅಂತ ಏನು ಕರಿತೀವಿ, ಆ ರೀತಿಯ 3 ರೀತಿಯ ಗೊಬ್ಬರನೂ ನಮಗೆ ಈ ಗಿಡದಲ್ಲಿ ಸಿಗ್ತದೆ. ಈ ಏನು ಹಸಿರು ಭಾಗದಲ್ಲಿ ನಮಗೆ ಸಾರಜನಕ ಸಿಗ್ತದೆ, ಈ ತೊಗಟೆ ಭಾಗದಲ್ಲಿ ನಮಗೆ ಸೂಪರ್ ಫಾಸ್ಫೇಟ್ ಅಂತ ಸಿಗ್ತದೆ, ಬೂದಿ ಅಂತೀವಿ.
ಅಥವಾ ಈ ಒಳಗಡೆ ಏನಿದೆ ಅದರಲ್ಲಿ ನಮಗೆ ಪೊಟ್ಯಾಶ್ ಸಿಗ್ತದೆ. ಉತ್ತಮವಾದಂಥ ಗೊಬ್ಬರ. ನಾನು ಫಸ್ಟು ಸಹಜ ಕೃಷಿ ಅಥವಾ ಸಾವಯವ ಕೃಷಿ ಮಾಡ್ಬೇಕಾದ್ರೆ ನನಗೆ ಗೊಬ್ಬರದ ಒಂದು ಮೂಲ ಬೇಕಾಯಿತು. ಮೊದಲು ನಾವು ಹಣ ಕೊಟ್ಟು ಹೊರಗಡೆಯಿಂದ ತರ್ತಾಯಿದ್ದೋ, ಆಮೇಲೆ ತೋಟದಲ್ಲಿ ಸೆಣಬು ಹಾಕೋಕ್ಕೆ ಶುರು ಮಾಡ್ದೋ. ಸೆಣಬು ಹಾಕಿದಾಗ ಮತ್ತೆ ಉಳುಮೆ ಮಾಡಬೇಕು. ಈ ಸೆಣಬಾಗಲಿ ಡಯಂಚ ಆಗಲಿ ತೋಟದಲ್ಲಿ ಎರಚಾದಾಗ ಉಳುಮೆ ಮಾಡಬೇಕು. ದನಗಳು ಕಮ್ಮಿ ಮತ್ತು ಟ್ಯಾಕ್ಟ್ರನ್ನ ಅವಲಂಬಿತ ಜಾಸ್ತಿ ಆಗ್ತಾ ಹೋದಾಗ ಟ್ಯಾಕ್ಟ್ರು ಒಂದು ಸತಿ ಓಡಾಡಿದರೆ ಸುಮಾರೊಂದು 4 to 5 ಟನ್ನು ಟ್ಯಾಕ್ಟ್ರ್ ತೂಕ ಇರ್ತದೆ. ಸಾವಯವ ಕೃಷಿ ಮಾಡ್ತಾಯಿದ್ದೀವಿ ನಿಜ, ಬಟ್ ಈ ಸೆಣಬು ಚೆಲ್ಲಿದಾಗ ಡಯಂಚ ಚೆಲ್ಲಿದಾಗ ಟ್ಯಾಕ್ಟ್ರ್ಗಳ ಅವಶ್ಯಕತೆ ಇದ್ದೇ ಇರ್ತದೆ. ಈಗ ಬಿಡಿ ಮಿನಿ ಟ್ಯಾಕ್ಟ್ರ್ಗಳು ಟಿಲ್ಲರ್ಗಳು ಬಂದಿದೆ. ಆಗ ನನಗೆ ಬೇರೆ ರೀತಿಯ ವ್ಯವಸ್ಥೆ ಇರಲಿಲ್ಲ. ಆಗ ನಾನು ಸಣ್ಣ ಹುಡುಗ ಇದ್ದಾಗ ಏನು ಮಾಡ್ತಿದ್ರು, ಆಗ ರಾಸಾಯನಿಕ ಗೊಬ್ಬರ ಇರಲಿಲ್ಲ. ರಾಸಾಯನಿಕ ಗೊಬ್ಬರ ಹೆಚ್ಚು ಪರಿಚಯ ಆಗಿದ್ರು ಸಹ ಭತ್ತ ಬೆಳೆಯೋರು. ಸುಮಾರೊಂದು 10 ಎಕರೆಯಷ್ಟು ಗದ್ದೆ ಇತ್ತು ನಮಗೆ ಹಿಂದೆ, ನಾವು ಒಟ್ಟು ಕುಟುಂಬದಲ್ಲಿದ್ದಾಗ. ಅವ್ರು ಏನು ಮಾಡ್ತಿದ್ರು, ಈ ನಾಲೆ ಏರಿಗಳ ಮೇಲೆ ಮತ್ತು ಇದರ ಹಳ್ಳದಲ್ಲೆಲ್ಲ ಏನು ಮಾಡೋರು ಅಂದರೆ ಈ ಗ್ಲೆರಿಸಿಡಿಯಾ ಮತ್ತು ಹೊಂಗೆನ ಕಾಂಬಿನೇಷನ್ ಆಗಿ ಬೆಳ್ಕೊಂಡಿರೋರು. ಈ ಗದ್ದೆ ಉಳ್ಬೇಕಾದ್ರೆ ಗದ್ದೆನ ಒಂದು ಉಳುಮೆ ಮಾಡಿ ನೀರಿನಲ್ಲಿ ಕರ್ಗ ಹಾಕಿದ ಮೇಲೆ ಈ ಗ್ಲೆರಿಸಿಡಿಯಾ ಸೊಪ್ಪನ್ನು ಕರ್ಗ ಹಾಕೋಕ್ಕೆ ಗದ್ದೆಗೆ ಒಂದೇ ಸಮ ಹರಡ್ಬಿಡೋರು. ನಾವು ಸಣ್ಣ ಹುಡುಗರಿದ್ದಾಗ ಈ ಸೊಪ್ಪನ್ನು ತುಣಿಯಕ್ಕೆ ಬಿಡೋರು ನಮ್ಮನ್ನ. ಈ ಗದ್ದೆನಲ್ಲಿ ಸೊಪ್ಪು ಮುಳುಗ್ತಿರಲಿಲ್ಲ, ಮೇಲೆ ತೇಲವು. ಆ ಸೊಪ್ಪನ್ನು ನಾವು ತುಣಿಬೇಕಾಗಿತ್ತು, ತುಣಿದು ನೆಲಕ್ಕೆ ಸೇರಿಸ್ಬೇಕಾಗಿತ್ತು. ಆಗ ಯೋಚನೆ ಮಾಡಿದೆ, ಈ ಸೆಣಬು ಮತ್ತು ಡಯಾಂಚ ಬದಲಿಗೆ ನಾನು ಯಾಕೆ ಹಿಂದೆ ನಮ್ಮ ಹಿರಿಯಕರು ಮಾಡ್ತಿದ್ದಂಥ ಈ ಗ್ಲೆರಿಸಿಡಿಯಾನ ಬೆಳಿಬಾರ್ದು ಅಂತ ನಾನು ಈ ಒಂದು ಕಾನ್ಸೆಪ್ಟ್ ಇತ್ತಲ್ಲ, ಜೀವಂತ ಬದು ಅಂತ. ಆ ಜೀವಂತ ಬದುಗಾಗಿ ಬದುಗಳಲ್ಲೆಲ್ಲ ನಾನು ಈ ಗ್ಲೆರಿಸಿಡಿಯಾನ ಬೆಳಿಲಿಕ್ಕೆ ಶುರು ಮಾಡಿದೆ. ಆ ಬೆಳೆದ ಕಡ್ಡಿಗಳನ್ನು ಸವರಿ ಈ ತೋಟಗಳಿಗೆ ಹಸಿರೆಲೆ ಗೊಬ್ಬರ, ಆ ಹಸಿರೆಲೆ ಗೊಬ್ಬರ ಜೀವಂತ ಹೊದಿಕೆಯಾಗೂ ಬಳಕೆ ಆಗ್ತಿತ್ತು. ಜೊತೆಗೆ ಗೊಬ್ಬರ ತರೋ ಕಾನ್ಸೆಪ್ಟ್ ಇಲ್ಲದೇ ಇದ್ದಿದ್ದರಿಂದ ಅಲ್ಲದೇ ಜಾಗದಲ್ಲಿ ಗೊಬ್ಬರ ಸೃಷ್ಟಿ ಆಗ್ತಾಯಿದ್ದರಿಂದ ಈ ಗ್ಲೆರಿಸಿಡಿಯಾನ ನಾನು ಬಳಸಲಿಕ್ಕೆ ಶುರು ಮಾಡಿದೆ. ಅಂದರೆ ಈ ನಾವು ಈ ರೈತರುಗಳು ಈ ಗ್ಲೆರಿಸಿಡಿಯಾಗೆ ಹೆದರ್ತಾರೆ. ತುಂಬ ಜನ ಈ ಗ್ಲೆರಿಸಿಡಿಯಾನ ಬೆಳೀಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತಂದರೆ ಅದು ಅಗಾಧವಾಗಿ ಬೆಳೀತದೆ. ನೀರನ್ನು ಏನು ಹರವು ಸಿಗ್ತದೆ ಯಥೇಚ್ಛವಾಗಿ ಬೆಳೆದು ನಮ್ಮ ಮುಖ್ಯ ಬೆಳೆಯನ್ನು ತುಣಿದು ಬೆಳೆಯುವಂಥ ಶಕ್ತಿ ಈ ಗ್ಲೆರಿಸಿಡಿಯಾಗಿದೆ. ಆದರೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅದನ್ನು 3 ತಿಂಗಳಿಗೊಂದು ಸತಿ ಚಾಪಿಂಗ್ ಮಾಡ್ತೀನಿ. ಅಂದರೆ ಕತ್ತರಿಸಿ ಒಂದು ಸತಿ ನೆರಳಕ್ಕೆ ಹರಡೋ ಅಂಥ ವಿಧಾನ. ಅಂದರೆ ಇದು ಒಂದು ರೀತಿಯ ದ್ವಿದಳ ಧಾನ್ಯದ ಬೆಳೆ. ನೀವು ನೋಡ್ಬೋದು ಭೂಮಿನಲ್ಲಿ 2 ರೀತಿಯ ಧಾನ್ಯಗಳಿದೆ, ಒಂದು ಏಕದಳ ಮತ್ತು ದ್ವಿದಳ. ಈ ಗ್ಲೆರಿಸಿಡಿಯಾ ದ್ವಿದಳಕ್ಕೆ ಸೇರ್ತದೆ. ಇದು ಆಳವಾಗಿ ಸಹ ಬೇರು ಬಿಡ್ತದೆ. ಆ ಕೆಳಗಡೆ ಇದ್ದಂಥ ಏನು ನ್ಯೂಟ್ರಿಯೆಂಟ್ಸ್ ಏನಿದೆ ಅದನ್ನು ತಗೊಬಂದು ತನ್ನ ಈ ಕಡ್ಡಿಗಳಲ್ಲಿ ಬಿಟ್ಕೊಂಡಿರ್ತದೆ. ಅದನ್ನು ಸಹ ಈ ನಾವು ಕಟ್ ಮಾಡಿ ಭೂಮಿಗೆ ಹಾಕೋದ್ರಿಂದ ಆ ನ್ಯೂಟ್ರಿಯೆಂಟ್ಸು ಸಹ ನಮಗೆ ಈ ಭೂಮಿಗೆ ಒದಗಿಸ್ತದೆ. ತಾವು ನೋಡ್ಬೋದು ಇಲ್ಲಿ ಬರೀ ಗ್ಲೆರಿಸಿಡಿಯಾ ತಮಗೆ ಇಲ್ಲಿ ಕಾಡು ಥರ ಇದೆ. ಇದು 3 ತಿಂಗಳ ಹಿಂದೆ ಕಟ್ ಮಾಡಿರೋಂಥದ್ದು. ಇದು ಕಟ್ ಮಾಡಿದ ಮೇಲೂ ಸಹ ಎಷ್ಟು ಅಗಾಧವಾಗಿ ಈ ಸೊಪ್ಪು ಬಂದಿದೆ. ನೆಲದಲ್ಲಿ ನೋಡ್ತಾ ಇದ್ದೀರಿ ಕಡ್ಡಿ, ತಾವು ಏನು ಕಡ್ಡಿ ಕಾಣ್ತಾ ಇದೆ ನೆಲದಲ್ಲಿ, 3 ತಿಂಗಳ ಹಿಂದೆ ಕತ್ತರಿಸಿ ಹಾಕಿದ್ದಂಥ ಕಡ್ಡಿ ಇದು. ಈಗ ಮತ್ತೆ ಕತ್ತರಿಸಾಕಿದಾಗ ಮತ್ತೆ ಅದೇ ರೀತಿಯ ಕಡ್ಡಿ ಬೀಳ್ತದೆ. ಸೊಪ್ಪೇನಾಗ್ತದೆ, ಬೇಗ ಕರಗೋಗ್ತದೆ. ಈ ಸೊಪ್ಪು ಹಿಂದ್ಗಡೆ ತಾವು ನೋಡ್ತಾ ಇದ್ದೀರಿ ಮಾವಿದೆ, ಬದುವಿನ ಬೆಳೆಯಾಗಿ ಮಾವಿದೆ. ಆ ಪಕ್ಕದಲ್ಲಿ ನೋಡ್ತಾ ಇದ್ದೀರಿ ತಾವು ತೆಂಗಿದೆ. ಈ ಗ್ಲೆರಿಸಿಡಿಯಾ ಇದರೊಳಗೆ ಮುಖ್ಯ ಬೆಳೆ ತೆಂಗಿದೆ. ಅದರ ಇಳುವರಿನೂ ಸಹ ತಮಗೆ ಫಸಲು ಕಾಣ್ತಾ ಇದೆ. ಈ ಗ್ಲೆರಿಸಿಡಿಯಾನೇ ಊಟ ಮಾಡ್ಕೊಂಬಿಡ್ತದೆ ಅಂತಾರೆ, ಬಟ್ ಅಲ್ಲಿ ಉತ್ತಮವಾದ ಫಸಲು ಕಾಣ್ತಾ ಇದೆ. ಮತ್ತು ಅಲ್ಲಿ ಉತ್ತಮವಾದಂಥ ಅಲ್ಲಿ ಒಂದು ಸೀತಾಫಲ ಹಣ್ಣಿನ ಮರ ಇದೆ, ಪಕ್ಕದ ಅಲ್ಲೊಂದು ಮಾವಿನ ಮರ ಇದೆ. ಹೀಗೆ ನೀವು ಮುಂದೆ ಬರ್ತಾ ಹೋದರೆ ನಾವೆಲ್ಲ ತೆಂಗಿನ ಸಸಿಗಳಿಗೆ ತುಂಬ ರಕ್ಷಣೆ ಮಾಡ್ತೀವಿ ನಾವು. ತೆಂಗಿನ ಮರ ಎಲ್ಲ ಬಿಡಿಸಿ ಎಲ್ಲ ರೆಡಿ ಮಾಡ್ತೀವಿ. ತಾವಿಲ್ಲಿ ನೋಡ್ತಾ ಇದ್ದೀರಿ ಈ ತೆಂಗಿನ ಸಸಿನ. ಈ ಕಾಡೊಳಗೆ ನಿಧಾನಕ್ಕೆ ಬರ್ತಾ ಹೋದರೆ ಈ ತೆಂಗಿನ ಸಸಿ ನೋಡ್ತಾ ಇದ್ದೀರಿ. ಇಲ್ಲಿ ಎಲ್ಲರೂ ತೆಂಗಿನ ಸಸಿನ ಬುಡ ಬಿಡಿಸಿ ತೆಂಗಿನ ಮರ ತಿನ್ಕೊಂಬಿಡ್ತದೆ ಅಂತ ಅಂತಾರೆ. ನೀವಿಲ್ಲಿ ನೇರವಾಗಿ ಲೈವ್ ನೋಡ್ತಾ ಇದ್ದೀರಿ. ನೋಡಿ ತೆಂಗಿನ ಸಸಿ ಎಷ್ಟು ಚೆನ್ನಾಗಿದೆ. ಅಂದರೆ
ಈ ಗ್ಲೆರಿಸಿಡಿಯಾವನ್ನು ನಾವು ಭಾರಿ ಅಗಾಧವಾಗಿ ಬೆಳೆಯೋಕ್ಕೆ ಬಿಡಬಾರ್ದು ಅಷ್ಟೇ. ನಾವು ಈ ಗ್ಲೆರಿಸಿಡಿಯನ್ ಏನು ಮಾಡ್ತೀನಿ ಅಂದರೆ, ಏನು ಬುಡ ಕಾಣ್ತಾ ಇದೆಯಲ್ಲ, ಬುಡಕ್ಕೇನೆ ಕಟ್ ಮಾಡಿಬಿಟ್ಟು ಅಲ್ಲೇ ಮಲ್ಚಿಂಗ್ ಮಾಡಿಬಿಡ್ತೀನಿ. ಆಗ ತೆಂಗಿನ ಮರಕ್ಕೆ ಬಿಡುವಾಗುತ್ತೆ. ತೆಂಗಿನ ಮರಕ್ಕೆ ಬಿಡುವಾಗಿ ಈ ಏನು ಊಟ ಮಾಡಿರ್ತಾವಲ್ಲ ಗ್ಲೆರಿಸಿಡಿಯಾ, ನೆಲದಿಂದ, ಸೂರ್ಯನ ಬಿಸಿಲಿಂದ ಎಲ್ಲ ತಗೊಂಡಿಂಥ ಗೊಬ್ಬರವನ್ನು ಮತ್ತೆ ಅಲ್ಲೇ ಬಿಡುಗಡೆ, ನೀವು ಹೋದ ವರ್ಷದ ಕಡ್ಡಿಗಳನ್ನು ನೋಡ್ತಾ ಇರ್ಬೋದು. ಜೊತೆಗೆ ಎಲೆ ಎಲ್ಲ ಉದುರಿದೆ, ಕಟ್ ಮಾಡಿ ಅದರ ಬುಡಕ್ಕೆ ಹಾಕ್ತೀವಿ. ಕಟ್ ಮಾಡಿ ಅದರ ಬುಡಕ್ಕೆ ಹಾಕಿದಾಗ ಇದರಲ್ಲಿ ಏನು ಊಟ ಮಾಡಿ ತಿಂದಿರ್ತಾವಲ್ಲ ಅದೆಲ್ಲ ವಸ್ತುಗಳು ಮತ್ತೆ ಭೂಮಿಗೆ ವಾಪಸ್ ಸೇರ್ತದೆ. ಭೂಮಿಗೆ ವಾಪಸ್ ಆಗಿ ಭೂಮಿಯಿಂದ ಮತ್ತೆ ಅದು ಬೇರುಗಳ ಮುಖಾಂತರ ಊಟ ಮಾಡುತ್ತೆ. ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಈ ಒಂದು ತೆಂಗಿನ ಸಸಿಯಲ್ಲಿ ನಿಮಗೆ ಕಾಣ್ತಾ ಇದೆ. ಅಂದರೆ ನಾವು ಏನು ಮಾಡ್ತೀವಿ ಅಂತಂದರೆ, ಸುಮ್ಮನೆ ಮನಸ್ಸಿನಲ್ಲಿ ಏನೋ ಅನ್ಕೊಂಬಿಟ್ಟಿರ್ತೀವಿ, ಅದು ಬರುತ್ತಾ ಆಗುತ್ತಾ ಅಂತ ಹೇಳಿಕೆ ಮಾತುಗಳನ್ನ ಕೇಳ್ತೀವಿ. ಆದರೆ ನಾವು ಯಾರು ಪ್ರಯೋಗ ಮಾಡಿ ನೋಡಿರೋದಿಲ್ಲ. ಜೊತೆಗೆ ಈ ಬೇಸಿಗೆ ಕಾಲದಲ್ಲಿ ನೀರು ಕೊಡೋಕ್ಕೆ ಕಷ್ಟ ಆಗಿಬಿಡ್ತದೆ. ಈ ಥರ ನೆರಳಿದ್ದಾಗ ಈ ಬಿಸಿಲಿನ ಸಂರಕ್ಷಣೆಯೂ ತುಂಬ ಇಂಪಾರ್ಟೆಂಟು ಗಿಡಗಳಿಗೆ. ಹೊಸದಾಗಿ ನೆಟ್ಟಾಗ ಈ ಸೂರ್ಯನ ಬಿಸಿಲಲ್ಲೂ ಈ ಸತಿ ಬೇಸಿಗೆನಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ಸುಮಾರು ಗಿಡ ಸುಟ್ಟೋಗ್ಬಿಟ್ಟಿದ್ದಾವೆ ಬಿಸಿಲು ತಡೆನಾರ್ದೆ ಗರಿಗಳೆಲ್ಲ. ಬಟ್ ಇಲ್ಲಿ ಏನು ಅಂತ ವ್ಯವಸ್ಥೆ ಆಗಿಲ್ಲ, ಯಾಕಂದರೆ ಇವು ಸಂರಕ್ಷಣೆ ಮಾಡಿರ್ತವೆ. ಇದೊಂದು ನಿಮಗೆ ನೇರವಾದಂಥ ಒಂದು ಉದಾಹರಣೆ ಆಗಬಲ್ಲದು ಅಂತ ಅಂದ್ಕೋತೀನಿ ನಾನು. ನಾನಿಲ್ಲಿ 2 ರೀತಿಯ ತೆಂಗಿನ ತಳಿಗಳನ್ನು ಹಾಕ್ಕೊಂಡಿದ್ದೀನಿ. ಮೊದಲು ತಾವೇನು ನೋಡಿದ್ರಿ ಅದು ನಮ್ಮ ಸ್ಥಳೀಯವಾದಂಥ ಒಂದು ತಳಿ, ಅದು ಅಥವಾ ಅರಸೀಕೆರೆ ಟಾಲ್ ಅಂತಾರೆ, ಕೆಲವರು ಟಿಪ್ಟೂರ್ ಟಾಲ್ ಅಂತ ಕರೀತಾರೆ. ಅದು ದೇಶೀಯವಾದಂಥ ತಳಿ. ಈಗೇನು ನೋಡ್ತಾ ಇದ್ದೀರಿ, ಇದು ಸಹ ಸಹಜ ಕೃಷಿನೇ ಮಾಡ್ತಾ ಇರೋಂಥದ್ದು. ಇಲ್ಲೂ ತಾವು ನೋಡ್ತಾ ಇದ್ದೀರಿ ಗರಿ ಎಲ್ಲ ಹಾಕಿ, ಇಲ್ಲೂ ಸಹ ಮಲ್ಚಿಂಗ್ ಮಾಡಿ ಹೊದಿಕೆ ಮಾಡಿ, ಇದಕ್ಕೂ ಏನು ಹೊರಗಡೆಯಿಂದ ಗೊಬ್ಬರ ಹಾಕ್ತಾಯಿಲ್ಲ. ಆದರೆ ಇದೇನೆಂದರೆ ಹೈಬ್ರಿಡ್ ತಳಿ ಇದು. ಸಾಮಾನ್ಯವಾಗಿ ಹೈಬ್ರಿಡ್ಗೆ ತುಂಬ ಗೊಬ್ಬರ ಬೇಕು, ಅದು ಬೇಕು ಇದು ಬೇಕು ಬೆಳೀತಾರೆ. ನಾನು ಗ್ಲೆರಿಸಿಡಿಯಾವನ್ನು ಆಶ್ರಿತವಾಗಿ ಸುತ್ತ ತಾವೇನು ನೋಡ್ತಾ ಇದ್ದೀರಿ, ಗ್ಲೆರಿಸಿಡಿಯಾ ಒಂದು 3 ರಿಂದ 6 ಅಡಿ ದೂರದಲ್ಲಿ ಗ್ಲೆರಿಸಿಡಿಯಾ ಇಲ್ಲೂ ಸಹ ಇದೆ. ಇದನ್ನು ಚಾಪಿಂಗ್ ಮಾಡಿ ಇದ್ರ ಸುತ್ತ ಹಾಕ್ತಾಯಿದ್ದೀನಿ. ಈ ತಳಿ ವಿಶೇಷ ಏನು ಅಂತಂದರೆ, ಇದು D*T ಹೈಬ್ರಿಡ್. ಅಂದರೆ ಮಂಡ್ಯದ ಹತ್ರ ಲೋಕಸರ ಅಂತ ಒಂದು ಕೇಂದ್ರ, ಸಂಶೋಧನಾ ಕೇಂದ್ರ ಇದೆ. ಅಂದರೆ ತೆಂಗು ಅಭಿವೃದ್ಧಿ ಮಂಡಳಿದು ಒಂದು ಸಂಶೋಧನಾ ಕೇಂದ್ರ ಇದೆ, ಲೋಕಸರ ಅಂತ ಹೇಳಿ, ಮಂಡ್ಯದ ಹತ್ರ. ನಾನು ಅಲ್ಲಿಂದ ಸುಮಾರು 20 ವರ್ಷಗಳ ಹಿಂದೆ ಇದನ್ನು ನಾನು ತಂದು ನೆಟ್ಟಿದ್ದು. ಇದು D*T ಅಂದರೆ ಡ್ವಾರ್ಫ್ ಇಂಟು ಟಾಲ್. ಅಂದರೆ ಗಿಡ್ಡ ತಳಿ ತಾಯಿ ಇರ್ತದೆ, ಟಿ ಅಂತಂದರೆ ಟಾಲ್, ಎತ್ತರ ತಳಿಯ ತಂದೆ ಇರ್ತದೆ. ಅದನ್ನು ಸಂಕಲನ ಮಾಡಿ ಮಾಡಿದಂಥ ಒಂದು ಎಳ್ನೀರಿನ ತಳಿ ಇದು. ಆವಾಗಲೇ ತಾವು ಟ್ರಂಚ್ಗಳನ್ನ ಮತ್ತು ಬಂಡಿಗಳನ್ನ ಗಳಿಸ್ಬೇಕಾದ್ರೆ ನೋಡಿದರೆ ಅದು T*D ಅಂದರೆ ಟಾಲ್ ವೆರೈಟಿಗೆ ಡಿ ಅನ್ನೋ ವೆರೈಟಿಯನ್ನು, ಟಾಲ್ ವೆರೈಟಿಗೆ ಡಿ ಅಂದರೆ ಡ್ವಾರ್ಫ್ ವೆರೈಟಿಯನ್ನು ಸಂಕಲನ ಮಾಡಿರೋಂಥ ತಳಿ T*D. ಇವು ಏನಪ್ಪ ಅಂದರೆ ಉತ್ತಮವಾದಂಥ ತಳಿ. ಇವು ಒಳ್ಳೆ ಎಳ್ನೀರು ಕೊಡ್ತದೆ. ಗೊನೆ ತುಂಬ ತಾವು ನೋಡ್ಬೋದು, ಕಾಯಿಗಳು ನೋಡ್ಬೋದು. ಎಳ್ನೀರು ಅಷ್ಟೇ, ಹೆಚ್ಚು ಕಡಿಮೆ ಅಂದ್ರೂ 1/4 ಲೀಟ್ರಷ್ಟು ಎಳ್ನೀರನ್ನ ನಾವು ಕಡ್ಡಾಯವಾಗಿ ಇದರಲ್ಲಿ ಸಿಗ್ತದೆ. ಒಳ್ಳೆ ರುಚಿಕರವಾದಂಥ ಬೊಂಬಲು ಅಂತ ಇದೆ, ಅದು ಸಹ ನಮಗೆ ಸಿಗ್ತದೆ. ಗೊನೆ ತುಂಬ ನಾವು ಎಳ್ನೀರನ್ನು ನೋಡ್ಬೋದು. ಯಾಕಂದರೆ ನಾನು ಎಳ್ನೀರು ಮಾರಾಟ ಮಾಡ್ತಾ ಇರೋದ್ರಿಂದ ತಮಗೆ ಹೆಚ್ಚು ಗೊನೆ ಕಾಣ್ತಾ ಇಲ್ಲ. ಎಳ್ನೀರು ಬಂದಂಗೆ ಕುಯ್ಕೊಂಡು ಹೋಗ್ತಾ ಇರ್ತಾರೆ. ಇರೋದು ಈಗ ಎಳ್ನೀರು ಈಗಾಗಲೇ ಕುಯ್ಲಿಗೆ ರೆಡಿ ಇದೆ. ನಾವಿಲ್ಲಿ ಒಂದು ಗಮನಿಸಬೇಕಾದಂಥ ವ್ಯವಸ್ಥೆ ಇದೆ. ಸಹಜ ಕೃಷಿ ಅಥವಾ ಜೈವಿಕ ಕೃಷಿನಲ್ಲಿ ಬಹಳ ಮುಖ್ಯವಾದಂಥ ವ್ಯವಸ್ಥೆ ಏನು ಅಂತಂದರೆ ಪರಿಸರ ಪೂರಕವಾಗಿ ಕೆಲಸ ಮಾಡುವಂಥದ್ದು. ಈ ಪರಿಸರ ಅಂತ ಏನು ಅಂದರೆ ಪ್ರಾಣಿ, ಪಕ್ಷಿ, ಹಕ್ಕಿಗಳು, ಜೀವಿಗಳು ಎಲ್ಲ ಇರ್ತವೆ. ಈ ಸಹಜ ಕೃಷಿ ಮಾಡೋದ್ರಿಂದ ಇಲ್ಲಿ ಎಲ್ಲ ನ್ಯಾಚುರಲ್ಲಾಗಿ ಸಸ್ಯ ಗಿಡಗಳೆಲ್ಲ ಇರ್ತವೆ. ಇದೇನು ನೋಡ್ತಾ ಇದ್ರಿ, ಇದು ದಾಲ್ಚಿನ್ನಿ ಚಕ್ಕೆ ಗಿಡ. ಅಲ್ಲಿ ನನ್ನ ತೋಟದಲ್ಲಿ ಸ್ವಲ್ಪ ದಾಲ್ಚಿನ್ನಿ ಚಕ್ಕೆಗಳು ದೊಡ್ಡದವು, ಬೀಜ ಅಥವಾ ಬಿಡುವಂಥ ಕಾಯಿ ಆಗುವಂಥ ಸಸ್ಯಗಳಿದ್ದಾವೆ. ಅಲ್ಲಿ ತಿಂದಂಥ ಏನು ಹಣ್ಣಿನ ಒಳಗಿಂದ ಬೀಜವನ್ನು ಹಕ್ಕಿಗಳು ತಿಂದು ಇಲ್ಲಿ ಕೂತ್ಕೊಂಡು ಹಿಕ್ಕಿ ಹಾಕಿದೆ. ಸಾಮಾನ್ಯವಾಗಿ
ನಾವು ಗಿಡವನ್ನು ಗುಂಡಿ ತೋಡಿ ತಂದು ಅವನ್ನ ಸುಮಾರು ಒಂದು 2 ವರ್ಷನಾರು ನಾವು ನೀರು ಸಾಕಬೇಕಾಗತ್ತೆ. ಇಲ್ಲಿ ನನ್ನ ಯಾವುದೇ ರೀತಿಯ ಒಂದು ಶ್ರಮನೇ ಇಲ್ಲ. ಇಲ್ಲಿ ಚಕ್ಕೆ ಗಿಡ ಇದೆ ಅಂತಲೇ ಗೊತ್ತಿಲ್ಲ ನಮಗೆ. ಅಂದರೆ ಹಕ್ಕಿಗಳು ಇಲ್ಲಿ ನನ್ನ ತೋಟದಲ್ಲಿ ಯಥೇಚ್ಛವಾಗಿ ಹಕ್ಕಿಗಳಿದ್ದಾವೆ. ಮತ್ತು ಈ ಹಣ್ಣು ಹಂಪಲ ಎಲ್ಲ ನಾನು ಒಬ್ಬನೇ ತಿನ್ನೋದಿಲ್ಲ, ಬೆಳೆದಂಥ ಹಣ್ಣು ಹಂಪಲನ. ಉಳಿದಿರೋಂಥ ಹಕ್ಕಿಗಳನ್ನು ಅಥವಾ ಅವರೇ ಮೊದಲು ಪಾಲು ಅಂದ್ಕೋತೀನಿ. ಈ ಹಣ್ಣಾಗಿರೋದೆ ಅಂತ ಗೊತ್ತಾಗಬೇಕು ಅಂತಂದರೆ ಹಕ್ಕಿಗಳು ಅಥವಾ ಹಳಿಗಳು ತಿಂದ ಮೇಲೆ ನಮಗೆ ಗೊತ್ತಾಗೋದು. ಅಲ್ಲಿ ತನಕ ನಮಗೆ ಗೊತ್ತಾಗೋದಿಲ್ಲ. ಸಹಜವಾಗಿ ಹೇಳಬೇಕು ಅಂದರೆ ಮಾರ್ಕೆಟಲ್ಲಿ ಕೆಲವರು ಪೌಡ್ರನ್ನ ಹಾಕಿ ಹಣ್ಣು ಮಾಡ್ತಾರೆ. ಇಲ್ಲಿ ಸಹಜ ಹಣ್ಣಾದಾಗ ಹಕ್ಕಿಗಳಿಗೆ ಪಕ್ಷಿಗಳಿಗೆ ಫಸ್ಟ್ ಗೊತ್ತಾಗುತ್ತೆ. ಅವು ತಿಂದು ಇಲ್ಲಿ ಹಿಕ್ಕಿ ಹಾಕಿರೋವಂಥದ್ದು ಒಂದು ದಾಲ್ಚಿನ್ನಿ ಚಕ್ಕೆ ಗಿಡ. ನಾನು ನೆಟ್ಟಿದ್ದಲ್ಲ ಏನಲ್ಲ, ಎಷ್ಟು ವಿಗರಸ್ ಆಗಿ ಚೆನ್ನಾಗಿ ಗ್ರೋತ್ ಆಗಿದೆ ಅಂದರೆ ನಾವು ನೆಟ್ ಗಿಡನೂ ಎಷ್ಟು ಬೇಗ ಬರಲ್ಲ. ಇದು ಕಡಿಮೆ ಅಂದರೆ ಸುಮಾರು 1.5 ವರ್ಷದಷ್ಟು ಆಯಸ್ಸು ಇದಕ್ಕೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾವೇನು ಮಾಡ್ತೀವಿ ಅಂದರೆ ಉಪಯೋಗಿ ಬರುವಂಥ ಗಿಡಗಳನ್ನು ಹಾಗೆ ಬಿಡ್ಕೋತೀವಿ. ಅಂದರೆ ಸುಮಾರು ಶ್ರೀಗಂಧದ ಮರಗಳೆಲ್ಲ ಇದೆ, ಆದರೆ ಅದನ್ನೆಲ್ಲ ನಾವು ಸೊಪ್ಪಿಗೆ ಒಂದು ಎದೆ ಮೊಟ್ಟೆ ಹಂತದ ತನಕ ಬೆಳೆಯಕ್ಕೆ ಬಿಟ್ಕೊಂಡು ಅದನ್ನೆಲ್ಲ ನಾವು ಎಲ್ಲ ರೀತಿಯ ಸಸ್ಯಗಳನ್ನು ನೆಲಕ್ಕೆ ನಾವು ಮಲ್ಚಿಂಗಾಗಿ ಬಳಸ್ತೀವಿ. ಈ ರೀತಿಯ ಪದಾರ್ಥಗಳನ್ನು ಹಾಗೆ ಬೆಳೀಲಿಕ್ಕೆ ಬಿಟ್ಕೊಂಡು ಲಾಭದಾಯಕವಾಗಿ ಬಳಸ್ಕೊಳ್ಳುವಂಥ ವ್ಯವಸ್ಥೆ ಇದೆ ಇಲ್ಲಿ. ಇದು ನಮಗೆ ಈ ಜೈವಿಕ ಕೃಷಿಯಲ್ಲಿ ಅಥವಾ ಸಹಜ ಕೃಷಿಯಲ್ಲಿ ಸಿಗುವಂಥ ಒಂದು ಅನುಕೂಲ. ಈ ಹಣ್ಣಾಗಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಹೇಗೆ ಅಂತಂದರೆ, ಈಗ ನಾವಿಲ್ಲಿ ನೋಡ್ತಾ ಇದ್ದೀವಿ ಸಪೋಟ. ಈ ಸಪೋಟ ಒಂದೇ ಸತಿ ನಮಗೆ ಕಾಯಿ ಬರೋದಿಲ್ಲ. ನಿಧಾನವಾಗಿ ಅದರಷ್ಟಕ್ಕೆ ಕೆಲವು ಕಾಯಿ ಬಲ್ತಿರ್ತವೆ, ಸ್ವಲ್ಪ ಎಳೆವಿರ್ತವೆ. ಅಥವಾ ಈ ಕಾಯಿ ಬಂದಿದೆ ಅಂತ ಗೊತ್ತಾಗ್ಬೇಕಾದ್ರೆ ನಮ್ಗೆ ಸಹಜವಾಗಿ ಗೊತ್ತಾಗಬೇಕು ಅಂತಂದರೆ ಇಲ್ಲಿ ನಮಗೆ ಜೊತೆಗಾರರಾಗಿರೋಂಥ ಪರಿಸರದಲ್ಲಿ ಸುತ್ತ ಇರೋಂಥ ಹಕ್ಕಿಗಳು ಹಳಿಗಳು ಮೂಲ ಸಹಕಾರ ಇದ್ದೇ ಇರ್ತದೆ. ಇಲ್ಲಿ ಜೊತೆಗೆ ಅವು ಸಹ ನಮ್ಮ ಸಹವರ್ತಿಗಳು ಅಥವಾ ನಮ್ಮ ಜೊತೆಯಲ್ಲಿ ಬದುಕುವಂಥ ವ್ಯವಸ್ಥೆಯಲ್ಲಿ, ಈ ಸಹಜ ಕೃಷಿನಲ್ಲಿ ಬದುಕುವಂಥ ವ್ಯವಸ್ಥೆಯಲ್ಲಿ ಇರುವಂಥವು. ತಾವಿಲ್ಲಿ ನೋಡ್ತಾ ಇದ್ದೀರಿ ಈ ಹಣ್ಣುಗಳು ಇಲ್ಲಿ ಕೆಲವು ನೆಲದಲ್ಲೆಲ್ಲ ಸುಮಾರು ಬಿದ್ದಿದ್ದಾವೆ. ಹಣ್ಣೆಲ್ಲ ಸುಮಾರು ಇದು ವೇಸ್ಟ್ ಅಲ್ಲ. ಇದು ಇಲ್ಲಿರೋಂಥ ಏನು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಹಾರವಾಗಿ ಬಳಕೆ ಆಗ್ತದೆ. ಜೊತೆಗೆ ಇದು ಇಲ್ಲಿ ಗೊಬ್ಬರ ಸಹ ಆಗ್ತದೆ. ಇದು ಸುಮಾರು ಭಾಗ ತಿಂದಾದ್ಮೇಲೆ ಇಲ್ಲೇ ಉದುರಿರ್ತವೆ. ಇಲ್ಲೇ ಇದು ಸಹ ಒಂದು ಉತ್ತಮವಾದಂಥ ಗೊಬ್ಬರ. ಈ ಸಪೋಟ ಅಂದ ತಕ್ಷಣ ಸಿಹಿ ಇರ್ತದೆ. ತಾವು ನೋಡ್ಬೋದು ಈ ಜೀವಾಮೃತ ಮಾಡ್ಬೋದು ಅಥವಾ ಬೇರೆ ರೀತಿಯ ದ್ರವ ರೂಪದ ಗೊಬ್ಬರಗಳನ್ನ ತಯಾರು ಮಾಡ್ಬೇಕಾದ್ರೆ ಮುಖ್ಯವಾದ ಒಂದು ವಸ್ತು ಅಂತ ಅಂದರೆ ಬೆಲ್ಲ. ಕೆಲವು ಹೇಳ್ತಾರೆ ಕೆಟ್ಟೋಗಿರೋ ಜೀವಾಮೃತ ಮಾಡೋಕ್ಕೆ ಬೆಲ್ಲ ಹಾಕಬೇಕು, ಬೇರೆ ಬೇರೆ ರೀತಿ ಇದಕ್ಕೆ ಬೆಲ್ಲ ಒಂದು ಕಡ್ಡಾಯದ ವಸ್ತು ಇರ್ತದೆ. ಈ ಸಪೋಟ ಸಿಹಿಯಾಗಿರ್ತದೆ ಹಣ್ಣು, ಇಲ್ಲಿ ಉದುರಿರ್ತದೆ, ಜೊತೆಗೆ ತರಗು ಎಲ್ಲ ಉದುರಿರ್ತದೆ. ಸೊ ಇಲ್ಲೇ ಒಂದು ರೀತಿ ಸಿಹಿಯಾದ ವಸ್ತು ಭೂಮಿಗೆ ಹಣ್ಣಿನ ರೂಪದಲ್ಲಿ ಹಕ್ಕಿಗಳ ಆಹಾರ ಆದಮೇಲೆ ಹಣ್ಣಿನ ರೂಪದಲ್ಲಿ ಭೂಮಿಗೆ ಸೇರಿಕೊಳ್ಳುತ್ತೆ ಸಿಹಿಯಾದ ವಸ್ತು. ಈ ಸಿಹಿಯಾದ ವಸ್ತುವಿನಿಂದ ಏನು ಪ್ರಯೋಜನ ಅಂತಂದರೆ, ಈ ತರಗಾಗಲಿ ಅಥವಾ ಬೇರೆ ವಸ್ತುಗಳಾಗಲಿ ಈ ವಿಘಟಕ ಜೀವಿಗಳಿಗೆ ಒಂದು ಆಹಾರವಾಗಿ ಆಗ್ತದೆ. ನಾವು ಹೆಂಗೆ ಬೆಲ್ಲದಲ್ಲಿ ಪಾಯಸ, ಒಬ್ಬಟ್ಟು ಈ ಥರ ಸಿಹಿ ತಿಂಡಿಗಳನ್ನು ಬಳಸ್ತೀವಿ, ಅದೇ ರೀತಿ ಈ ವಿಘಟಕ ಜೀವಿಗಳಿಗೂ ಸಹ ಈ ಹಣ್ಣಿನ ರೂಪದಲ್ಲಿ ಉತ್ತಮವಾದಂಥ ಆಹಾರ ಆಗ್ತದೆ. ಈ ವಿಘಟಕ ಜೀವಿಗಳು ಅದನ್ನು ತರಗು ಮತ್ತು ಈ ಹಣ್ಣು ಎಲ್ಲ ತಿಂದಾಗ ಅಲ್ಲಿ ಹ್ಯೂಮಸ್ ಕ್ರಿಯೇಟ್ ಆಗ್ತದೆ. ತರಗಿನಿಂದ ಬಿದ್ದಂಥ ಹಣ್ಣಿನಿಂದ ಈ ಹ್ಯೂಮಸ್ ಕ್ರಿಯೇಟ್ ಆದಮೇಲೆ ಅದು ಆರ್ಗ್ಯಾನಿಕ್ ಕಾರ್ಬನ್ ಅಥವಾ ಸಾವಯವ ಇಂಗಾಲ ಆಗಿ ಕನ್ವರ್ಟ್ ಆಗ್ತದೆ. ಈ ಸಿಹಿಯಾದ ವಸ್ತು ರೂಪದಲ್ಲಿ ಇರೋವಂಥ ವ್ಯವಸ್ಥೆನೇ ಸಾವಯವ ಇಂಗಾಲದ ಒಂದು ಅಂಶ. ಎಲ್ಲಿ ಸಾವಯವದ ಇಂಗಾಲ ಜಾಸ್ತಿ ಇರ್ತದೆ ಅಲ್ಲಿ ಉತ್ತಮವಾದಂಥ ನಾವು ಇಳುವರಿಯನ್ನು ನಾವು ಸಾವಯವ ಕೃಷಿನಲ್ಲಿ ಅಥವಾ ಜೈವಿಕ ಕೃಷಿನಲ್ಲಿ ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಈ ಹಕ್ಕಿಗಳಿಗೆ ಆಹಾರ ಆಗಿ ಉದುರಿರೋದನ್ನು ನಾವು ವೇಸ್ಟ್ ಅಂತ ಅನ್ಕೋಬಾರ್ದು. ಮುಂದಿನ ವರ್ಷ ಅದರ 2ರಷ್ಟು ಫಸಲನ್ನ ನಾವು ನಿರೀಕ್ಷೆ ಮಾಡ್ಬೋದು. ಇಲ್ಲಿ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡ್ತೀವಿ, ಅಂದರೆ ಮಾರಾಟ ಮಾಡಲಿಕ್ಕೆ ನಾವು ತಿನ್ಲಿಕ್ಕೆ ಬಳಸ್ತೀವಿ, ಜೊತೆಗೆ ಮಾರಾಟ ಮಾಡಲಿಕ್ಕೂ ಸಹ ನಾವು ಇದನ್ನು ಕೇಳಬೇಕಾಗ್ತದೆ.
ಆ ಆ ಸಮಯದಲ್ಲೂ ಅಷ್ಟೇ ಇಡೀ ಹಣ್ಣನ್ನು ನಾನು ಕೀಳೋದಿಲ್ಲ. ಒಂದು 80ರಷ್ಟು ಹಣ್ಣನ್ನು ಕಿತ್ಕೊಂಡ್ರೆ ಇನ್ನೊಂದು 20ರಷ್ಟು ಹಣ್ಣನ್ನು ನಾನು ಇಲ್ಲೇ ಬಿಡ್ತೀನಿ. ಯಾಕೆ ಅಂದರೆ ನಮ್ಮ ಜೊತೆಗಾರರಿದ್ದಾರೆ, ಅಳಿಲ್ಗಳಿದ್ದಾವೆ, ಹಕ್ಕಿಗಳಿದ್ದಾವೆ, ನವಿಲುಗಳಿದ್ದಾವೆ, ಜೊತೆಗೆ ಪ್ರಾಣಿಗಳಿದ್ದಾವೆ. ಈ ಬೆಕ್ಕುಗಳು, ಕಬ್ಬೆಕ್ಕು ಅಂತ ಕರಿತೀವಿ, ರಾತ್ರಿ ಹೊತ್ತು ಬರುತ್ತೆ ಕಬ್ಬೆಕ್ಕು, ಅಥವಾ ಪುನ್ಗುನ್ ಬೆಕ್ಕು ಅಂತ ಕರಿತೀವಿ. ಇವಕ್ಕೂ ಈ ಕಬ್ಬೆಕ್ಕು ಮತ್ತು ಪುನ್ಗುನ್ ಬೆಕ್ಕುಗಳಿಗೂ ಇವು ಉತ್ತಮವಾದಂಥ ಒಳ್ಳೆಯ ಊಟ ಸಿಗ್ತದೆ. ನಮ್ಮ ಹಕ್ಕಿಗಳಿಗೆ ಅಥವಾ ಆಗಲಿ ಪ್ರಾಣಿ ಪಕ್ಷಿಗಳಾಗಲಿ ನಮ್ಮಷ್ಟೇ ಜೀವಿಸೋಕ್ಕೆ ಹಕ್ಕಿರ್ತದೆ. 80% ಕಿತ್ಕೊಂಡ್ರೆ 20% ಬಿಡೋದು ನಮಗೇನು ಅಂತ ದೊಡ್ಡ ಲಾಸ್ ಅಲ್ಲ. ಅವುಗಳು ನಮ್ಮ ತೋಟದಲ್ಲಿ ವಾಸ ಮಾಡೋದ್ರಿಂದ, ಬಂದು ಹೋಗೋದ್ರಿಂದ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತದೆ ಅಂತ ನನಗೆ ಅನ್ನಿಸ್ತದೆ, ಮತ್ತು ನಾನಿಲ್ಲಿ ಅದನ್ನ ಕಂಡುಕೊಂಡಿದ್ದೀನಿ ಸಹ. ಇದು ಹಿಂದೆ ಈ ಬೇಲಿ ಏನಾದ್ರು ಮಾಡ್ಬೇಕಾದ್ರೆ ಈ ಒಂದು ಇದರ ಕಡ್ಡಿಗಳನ್ನು ಸವರ್ಕೊಂಡೋಗಿ ಮರ ಹಾಗೆ ಬಿಡ್ತಿದ್ರು, ಕಡ್ಡಿಗಳನ್ನು ಸರ್ಕೋಗಿ ಬೇಲಿಗೆ ಈ ಮುಳ್ಳನ್ನು ಹಾಕ್ತಾಯಿದ್ರು. ಈಗ ತಂತಿ ಬೇಲಿ ಅದು ಇದು ಬಂದಿರೋದ್ರಿಂದ ಮತ್ತು ಈ ಮುಳ್ಳನ್ನು ಯಾರು ಮಾಡೋರು ಅನ್ನೋದನ್ನು ಇದನ್ನ ಹಾಗೆ ಬಿಟ್ಬಿಟ್ಟಿದ್ದಾರೆ. ಈ ಬೇಲದ ಮರದ ಇನ್ನೊಂದು ಮುಖ್ಯವಾದ ಉಪಯೋಗ ಅಂದರೆ ಇದ್ರ ಬೇಲ ಹೂವಾದಾಗ ಕಾಯಿಯಾಗಿ ಆಗ್ತದೆ. ಈ ಕುರಿ ಆಡು ಸಾಕ್ತಾಯಿದ್ರು ಹಿಂದೆ. ಈ ಕುರಿ ಆಡು ತಿನ್ನಲಿಕ್ಕೂ ಸಹ ಉತ್ತಮವಾದಂಥ ಇದು, ಈ ಮುಳ್ಳಿದ್ರೂ ಸಹ ಕುರಿ ಮತ್ತು ಮೇಕೆಗಳು ಇದನ್ನು ತಿಂತವೆ. ಇದ್ರ ಬೀಜನೂ ಸಹ ಕುರಿ ಮೇಕೆಗಳಿಗೆ ಮೇವಾಗಿ ಬಳಸ್ತಾಯಿದ್ರು. ಜೊತೆಗೆ ಈ ತಮಗೆ ಈ ಬಟ್ಟಿ ಸಾರಾಯಿ ಅಂತ ಹಿಂದೆ ಅಥವಾ ಎಲ್ಲ ತಯಾರು ಮಾಡ್ತಾಯಿದ್ರು. ಆ ಬಟ್ಟಿ ಸಾರಾಯಿ ತಯಾರು ಮಾಡಲಿಕ್ಕೆ ಕೆಲವು ವಸ್ತುಗಳನ್ನು ಬಳಸ್ತಾರೆ. ಅದರಲ್ಲಿ ಈ ಬೇಲದ ಮರದ ಚಕ್ಕೆನೂ ಸಹ ಒಂದು. ಇದರ ತೊಟ್ಟೆನ ಮತ್ತು ಬರೋ ಅಂಥ ವ್ಯವಸ್ಥೆ ಮಾಡಲಿಕ್ಕೆ ಬಟ್ಟಿ ಸಾರಾಯಿಗೆ ಬಳಸ್ತಾಯಿದ್ರಂತೆ. ಈ ಇನ್ನೊಂದು ಬೇಲದ ಹಣ್ಣು ಬೇರೆ, ಅದು ಬ್ಯಾಲ. ನಮ್ಮ ಕಡೆ ಅದನ್ನು ಬ್ಯಾಲದ ಹಣ್ಣು ಅಂತ ಕರಿತೀವಿ. ಇದು ಬೇಲದ ಮರ, ಅದು ಬ್ಯಾಲದ ಹಣ್ಣಿನ ಮರ ಅಂತ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಂತ ಅನ್ಕೊ. ಸಾಮಾನ್ಯವಾಗಿ ಈ ಕೃಷಿ ಇಲಾಖೆ ಅಥವಾ ಅರಣ್ಯ ಇಲಾಖೆ ಅಲ್ಲೆಲ್ಲ ಒಂದು ಮಾತು ಹೇಳ್ತಾರೆ, ಜೀವಂತ ಬೇಲಿ ಅಂತ ಕರೀತಾರೆ, ಅಥವಾ ಅರಣ್ಯ ಕೃಷಿ, ಬಹುಮಾಡಿ ಕೃಷಿ ಅಂತಲೂ ಅನ್ಕೋಬೋದು. ನಮ್ಮ ರೈತರಿಗೆ ಈ ಅರಣ್ಯ ಮರಗಳನ್ನ ಹೊಲಗಳ ಮಧ್ಯೆ ಎಲ್ಲ ನೆಡಲಿಕ್ಕೆ ಸ್ವಲ್ಪ ಇರ್ಸು-ಮುರ್ಸಾಗ್ಬೋದು. ಅದಕ್ಕೆ ಈ ಏನು ಗಡಿ ಇರ್ತದೆ, ನಮ್ಮ ತೋಟದ ಗಡಿಗಳಿರ್ತವೆ, ಆ ಗಡಿಗಳಿಗೆ ಈ ರೀತಿ ಅರಣ್ಯ ಸಸಿಗಳನ್ನು ನಾವು ಮಾಡ್ಕೋಬೋದು. ನನಗೆ ಊರಿಗೆ ಫಸ್ಟಿಗೆ ಬಂದಾಗ ಸುಮಾರು ನನಗೆ ಒಂದು 25-26 ವರ್ಷದ ವಯಸ್ಸಿದ್ದಾಗ ನಾನು ಇದನ್ನು ನೆಟ್ಟಿದ್ದು. ಇದು ಆಗೆಲ್ಲ ಉಚಿತವಾಗಿ ಈ ತೇಗ, ಸಿಲ್ವರ, ಬೇರೆ ಬೇರೆ ರೀತಿ ಅರಣ್ಯ ಸಸಿಗಳನ್ನು ಅರಣ್ಯ ಇಲಾಖೆಗಳಿಂದ ಕೊಡ್ತಾಯಿದ್ರು ಹಳ್ಳಿಗೆ ಬಂದು. ಯಾವುದೇ ರೀತಿಯ ₹1 ಬಂಡವಾಳ ಇಲ್ಲದೆ ಮಳೆಗಾಲದಲ್ಲಿ ಈ ಜೀವಂತ ಬೇಲಿಗೆ ನಾನು ನೆಟ್ಟಿರೋವಂಥದ್ದು. ಜೀವಂತ ಬೇಲಿನಲ್ಲಿ ಸುಮಾರು 25 ವರ್ಷ ಹಿಂದೆ ನೆಟ್ಟಂಥ ಈ ತೇಗ ನೀವೀಗ ನೋಡ್ತಾ ಇದ್ದೀರಿ, ಒಂದು ಸ್ಟೆಬ್ನಷ್ಟು ಬಂದಿರೋವಂಥದ್ದು. ಇದಕ್ಕೆ ಯಾವುದೇ ರೀತಿಯಾದಂಥ ಖರ್ಚಿಲ್ಲ. ಜೊತೆಗೆ ಸುಮಾರು ಈ ಜೀವಂತ ಬೇಲಿನಲ್ಲಿ ಒಂದು 100 ತೇಗದ ಮರಗಳಿದ್ದಾವೆ. ಕಡಿಮೆ ಅಂದರೂ ಇದಕ್ಕೊಂದು ₹25,000 ದುಡ್ಡು ಹಾಕೊಂಡ್ರೂ ಒಂದು 100 ತೇಗದ ಮರಕ್ಕೆ ಸುಮಾರು ₹25 ಲಕ್ಷ ನಿಂತಿದ್ದ ಜಾಗದಲ್ಲೇ ಈಗ ಹಾಲಿ ರೆಡಿ ಇರೋವಂಥದ್ದು. ಜೊತೆಗೆ ನನ್ನ ಮನೆಗೆ ಬೇಕು ಅಂತಂದರೆ ದುಡ್ಡು ಕೊಟ್ಟು ತರೋಕ್ಕೆ ಎಷ್ಟು ಕಷ್ಟ, ಅದಕ್ಕಾಗಿ ದುಡಿಮೆನೂ ಮಾಡಬೇಕು. ನಾನು ಆಗ ಪಟ್ಟಂಥ ಶ್ರಮ ಸುಮ್ಮನೆ ನೆಟ್ಟಿದ್ದು, ಇದಕ್ಕೆ ನೀರೋದು, ಗೊಬ್ಬರ ಹಾಕಿ ಉಳುಮೆ ಮಾಡಿ ಬೆಳೆದಂಥದ್ದು ಏನಲ್ಲ. ಇದು ಸುಮ್ಮನೆ ಮಳೆಗಾಲದಲ್ಲಿ ತಂದು ಸಿಕ್ಕಿಸಿದ್ದಂಥ ಗಿಡ. ಈ ಥರದ ಒಂದು ನಾವು ರೈತರುಗಳು ಮಾಡಿಕೊಂಡ್ರೆ, ಜೊತೆಗೆ ಇದನ್ನು ನಾವು 2 ವರ್ಷಕ್ಕೊಂದು ಸತಿ ಸವರ್ತೀವಿ. ಈ ಮರ ಸವರ್ದಾಗ ಏನಾಗುತ್ತೆ, ಕಡ್ಡಿಗಳು ಸಿಗ್ತವೆ, ಒಲೆಗೆ ಉರುವಲಾಗಿ ಬಳಸ್ಬೋದು. ಜೊತೆಗೆ ಸೊಪ್ಪು, ತರಗು, ಎಲೆ, ಅದನ್ನು ಸಹ ಪಕ್ಕದಲ್ಲಿ ಸಪೋಟ ತೋಟ ಇದೆ, ಸಪೋಟ ಗಿಡಗಳಿಗೆ, ಚಕ್ಕೆ ಗಿಡಗಳಿಗೆ ಇದನ್ನ ಮಲ್ಚಿಂಗ್, ಹೊದಿಕೆ, ಬುಡದ ಸುತ್ತ ಹೊದಿಕೆ ಮಾಡೋದ್ರಿಂದ ಆ ತರಗಗಳೆಲ್ಲನೂ ನಾವು ಕೆಲವರೆಲ್ಲ ಸುಟ್ಟಾಕ್ಬಿಡ್ತಾರೆ ಬೆಂಕಿ ಹಾಕಿ. ಸುಡೋ ಅವಶ್ಯಕತೆ ಇಲ್ಲ. ನಮ್ಮ ಹಣ್ಣಿನ ಗಿಡಗಳಿಗೆ ಸುತ್ತ ಈ ತರಗನ್ನು ನಾವು ಮಲ್ಚಿಂಗ್ ಮಾಡಿದಾಗ ಉತ್ತಮವಾದಂಥ ಗೊಬ್ಬರ ಬುಡಕ್ಕೆ
ಸಿಗ್ತದೆ ಸಾವಯವ ಗೊಬ್ಬರ. ಜೊತೆಗೆ ಈ ಏನು ಈ ಗ್ಲೆರಿಸಿಡಿಯ ಕಡ್ಡಿಗಳನ್ನು ನಾನು ಬೇಲಿ ಬೆಳೆಯಾಗಿ ಬೆಳ್ಕೊಂಡಿದ್ದೀನಿ. ಈ ಗ್ಲೆರಿಸಿಡಿಯ ಕಡ್ಡಿಯಿಂದ ಮತ್ತಿರ್ಗ ಹೊದಿಕೆಯಾಗಿ ಬಳಸುವಂಥದ್ದು. ಜೊತೆಗೆ ನನ್ನವು 7 ಮಲೆನಾಡು ಗಿಡ್ಡ ದನಗಳಿದ್ದಾವೆ. ಈ ಮೇವಿನ ಕೊರತೆ, ನಾನು ಎಲ್ಲೂ ಮೇವಿನ ಬೆಳೆ ಅಂತ ಎಲ್ಲೂ ನಾನು ಬೆಳೆಯೋಕ್ಕೆ ಹೋಗಿಲ್ಲ. ಮೇವಿಗಾಗಿ ನಾನು ಯಾವುದೇ ರೀತಿಯ ಆರಂಭ ಮಾಡೋದಿಲ್ಲ. ನನ್ನ ತೋಟದಲ್ಲೇ ಈ ಹಸಿರಲ್ಲೇ ಏನು ನೆಲದಲ್ಲಿ ಗರಿಕೆ ಇದೆ, ಸೊಪ್ಪಿದೆ, ಇದನ್ನೆಲ್ಲ ತಿನ್ಕೋತವೆ. ಜೊತೆಗೆ ಈ ಗ್ಲೆರಿಸಿಡಿಯನ್ನು ಸಹ ಬಲ್ತ ಮೇಲೆ ನನ್ನ ದನಗಳಿಗೆ ಆಹಾರವಾಗಿ ಉಪಯೋಗ ಆಗ್ತದೆ. ನನ್ನ ದನಗಳು ಈ ಗ್ಲೆರಿಸಿಡಿಯ ಸೊಪ್ಪನ್ನು ಬಲ್ತ ಮೇಲೆ ತಿಂತವೆ, ಆಹಾರವಾಗಿ ಬಳಸುವಂಥದ್ದು. ನಾನು ಅದನ್ನ ನನ್ನ ದನಗಳಿಗೆ ಪ್ರಾಕ್ಟೀಸ್ ಮಾಡಿದ್ದೀನಿ. ಉತ್ತಮವಾದಂಥ ಹೊದಿಕೆ ಗೊಬ್ಬರನೂ ಗಿಡಗಳಿಗಾಗ್ತದೆ. ಜೊತೆಗೆ ನನ್ನ ದನಗಳಿಗೆ ಉತ್ತಮವಾದ ಮೇವು ಆಗ್ತದೆ. ಬಲ್ತಿರೋವಂಥ ಕಡ್ಡಿಗಳು ನನ್ನ ನೀರೊಲೆಗೆ ಸೌದೆಯಾಗೂ ಉಪಯೋಗ ಆಗ್ತದೆ. ಜೊತೆಗೆ ನಾನು ಜೈವಿಕ ಕೃಷಿ ಮಾಡ್ತಾಯಿದ್ದೀನಿ. ಇದು ಬೇರೆಯವ್ರ ಜಮೀನು. ಇವರು ಏನು ಬೇರೆ ಬೆಳೀತಾರೆ ಅಥವಾ ವಿಷ ರಾಸಾಯನಿಕಗಳನ್ನು ಸ್ಪ್ರೇ ಮಾಡ್ತಾರೆ ಅಂದ್ಕೊಳ್ಳಿ ಗಿಡಗಳಿಗೆ. ಇವ್ರು ಬೆಳೆದಂಥ ಬೆಳೆಗೆ ರಾಸಾಯನಿಕಗಳನ್ನು ಸ್ಪ್ರೇ ಮಾಡ್ತಾರೆ. ಈ ಗಾಳಿನಲ್ಲಿ ಈ ರಾಸಾಯನಿಕ ಸ್ಪ್ರೇ ಮಾಡಿದ್ದು ನನ್ನ ತೋಟಕ್ಕೂ ಬರುವಂಥ ಅವಕಾಶ ಇರ್ತದೆ. ನಾನು ಇಲ್ಲಿ ಬೇಲಿ ಬೆಳೆ ಬೆಳೆದಿರೋದ್ರಿಂದ ಅವರು ಸ್ಪ್ರೇ ಮಾಡಿದಂಥ ರಾಸಾಯನಿಕಗಳು ಗಾಳಿನಲ್ಲಿ ನನ್ನ ತೋಟಕ್ಕೆ ಬರೋದಿಲ್ಲ. ಇಲ್ಲೇ ಅದನ್ನು ತಡೆಗಟ್ತವೆ, ಗಾಳಿನಲ್ಲಿ ಬರುವಂಥದ್ದು. ಜೊತೆಗೆ ಬೇರೆ ರೀತಿಯ ದನ ಕರುಗಳು ನನ್ನ ಗಡಿಯನ್ನು ದಾಟಿ ಬರೋದು ಸಹ ಇಲ್ಲೇ ಈ ಜೈವಿಕ ವಿಧಾನದಿಂದ ಖರ್ಚಿಲ್ಲದೆ ತಡೆಯುವಂಥ ವ್ಯವಸ್ಥೆನೂ ಆಗ್ತದೆ. ನನ್ನ ಇಡೀ 9 ಎಕರೆ ತೋಟ ಇದೆ. 9 ಎಕರೆ ತೋಟದಲ್ಲಿ ಎಲ್ಲೂ ನಾನು ತೋಟಕ್ಕಾಗಿ ಬೇಲಿಗಾಗಿ ನಾನು ಹಣವನ್ನು ಇನ್ವೆಸ್ಟ್ ಮಾಡಿಲ್ಲ. ಇದೇ ರೀತಿಯ ಒಂದು ಟೆಕ್ನಾಲಜಿ ಅಂದರೆ ಗ್ಲೆರಿಸಿಡಿಯ ಕಡ್ಡಿ ಬೆಳೆಯುವಂಥದ್ದು ಗ್ಲೆರಿಸಿಡಿಯಾ ಇದೆ. ಅದರಷ್ಟಕ್ಕದೇ ಹುಟ್ಕೊಂಡಂಥ ಶ್ರೀಗಂಧದ ಮರ ಇದೆ, ಸಿಲ್ವರ ಮರ ಇದೆ, ಬೇರೆ ಬೇರೆ ರೀತಿಯ ಗಿಡಗಳನ್ನು ನಾನಿಲ್ಲಿ ಅಂದರೆ ಹಾಕ್ಕೊಂಡಿದ್ದೆ. ನಾನು ಬಿಟ್ಟಿದ್ದು ಬರೀ ಗ್ಲೆರಿಸಿಡಿಯಾ ಮತ್ತು ಸಿಲ್ವರ ತೇಗ ಹಾಕಿದ್ದು. ಅದ್ರ ಮಧ್ಯೆ ಏನೇನು ಗ್ಯಾಪ್ ಇದೆ ಅಲ್ಲೆಲ್ಲ ಉಳುಮೆ ಇಲ್ಲದೆ ಇರೋದಂಥ ಬೇರೆ ರೀತಿಯ ಕಾಡು ಗಿಡಗಳು ಸಹ ಅಲ್ಲಿ ಹುಟ್ಕೊಂಡಿದ್ದಾವೆ. ಜೊತೆಗೆ ತಂಪು ಜೋರಾಗಿ ಈ ಒಳಗಡೆ ಹಣ್ಣಿನ ತೋಟ ಇದೆ. ಈ ಗಾಳಿ ಬಂದಾಗ ಏನಾಗುತ್ತೆ, ರಭಸವಾದಂಥ ಬಂದಂಥ ಗಾಳಿ ಒಂದೇ ಸತಿ ನನ್ನ ತೋಟಕ್ಕೆ ನುಗ್ಗೋದಿಲ್ಲ. ಈ ಮರಗಳು ಡ್ಯಾಮ್ ಥರ ತಡೆಗಟ್ತದೆ. ಆಮೇಲೆ ಗಾಳಿಯ ಸ್ಪೀಡ್ ಕಮ್ಮಿಯಾಗಿ ನನ್ನ ತೋಟಕ್ಕೆ ಬರುತ್ತೆ. ನನ್ನ ತೋಟದಲ್ಲಿದ್ದಂಥ ಫಸಲು ಹಣ್ಣು, ಮಾವಿನ ಹಣ್ಣು ಇರ್ಬೋದು, ಸಪೋಟೆ ಹಣ್ಣು ಇರ್ಬೋದು, ಸೀಬೆ ಹಣ್ಣು ಇರ್ಬೋದು, ಇವೆಲ್ಲವೂ ಈ ಗಾಳಿಯಿಂದ ಉದುರೋಗೋದು ಈ ಜೀವಂತ ಬೇಲಿಯಿಂದ ತಪ್ಪುತ್ತದೆ.